ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಾಲೆ ಸುನಿಲ್ ವ್ಲಾಗ್ಸ್. ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಉತ್ಸವ ಕೊಟ್ಟಿದ್ವಿ, ಅದಕ್ಕೆ ಪೂಜೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಪೂಜೆ ಎಲ್ಲ ಹೇಗಾಗುತ್ತೆ ಅಂತ ನೋಡೋಣ. ದೇವಸ್ಥಾನದಿಂದ 10 ನಿಮಿಷದ ಮುಂಚೆನೇ ಕಾಲ್ ಮಾಡಿದರು, ಪಲ್ಲಕ್ಕಿ ಉತ್ಸವಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ, ಬೇಗ ಬನ್ನಿ ಅಂತ. ನಮ್ಮ ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ಗಾಡೀಲಿ ಹೋಗೋದು. ಅದಕ್ಕೇ ಅವ್ರು ಫೋನ್ ಮಾಡಿದ್ಮೇಲೆ ನಾವು ಮನೆಗೆ ಬಿಟ್ವಿ. 7 ಪೂಜೆ ಸ್ಟಾರ್ಟ್ ಆಗೋದ್ರಿಂದ ಅಷ್ಟರಲ್ಲಿ ನಾವು ಆಗಲೇ ದೇವಸ್ಥಾನ ರೀಚ್ ಆಗಿದ್ವಿ. ನಾವು ಹೋದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಈ ದೇವಸ್ಥಾನ ಬಂದು JP ನಗರ್ 7th ಫೇಸ್ RBI ಲೇಔಟಲ್ಲಿರೋದು. ತುಂಬ ದೊಡ್ಡ ದೇವಸ್ಥಾನ, ತುಂಬ ಜನ ಬರ್ತಾರೆ ಶನಿವಾರದೊತ್ತು ಮಾತ್ರ. ಇವಾಗ ಪಲ್ಲಕ್ಕಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಈ ವಿಗ್ರಹ ದೇವಸ್ಥಾನದಲ್ಲಿರುತ್ತೆ ಗರ್ಭಗುಡಿ ಒಳಗೆ. ಅದನ್ನು ಪಲ್ಲಕ್ಕಿಗೆ ಕೂರಿಸಿ ಕಟ್ಟಿ ರೆಡಿ ಮಾಡಿಕೊಂಡು ಇವಾಗ ಉತ್ಸವ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಸ್ಟಾರ್ಟ್ ಆಗಿ ಎಂಡ್ ಆಗೋಷ್ಟರಲ್ಲಂತೂ ತುಂಬ ಜನ ಸೇರಿದ್ರು. ನಾವು ಈ ಪೂಜೆನ 1.5 ವರ್ಷ ವೆಯ್ಟ್ ಮಾಡಿ ಮಾಡಿಸ್ತಿರೋದು. 1.5 ವರ್ಷದ ಮುಂಚೆ ನಾವು ಪೂಜೆ ಕೊಟ್ಟಿದ್ದು, ಬಟ್ ಡೇಟೇ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿತ್ತು. ಇವಾಗ ಕಾರ್ತಿಕ ಆಗಿರೋದ್ರಿಂದ ಫುಲ್ಲು ದೀಪೋತ್ಸವ ನಡೀತಿತ್ತು. ದೇವಸ್ಥಾನ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದು ಕಾರ್ತಿಕದಲ್ಲಿ ಮಾಡಿಸಿದ್ದು ನಮಗೊಂಥರ ಸಮಾಧಾನ ಆಯಿತು ಪೂಜೆನ. ಈ ಪಲ್ಲಕ್ಕಿ ಉತ್ಸವಕ್ಕೆ ಎಷ್ಟಾಗುತ್ತೆ ಏನು ಅಂತ ಕೇಳೋದಾದರೆ, ನಾವು 1.5 ವರ್ಷದ ಮುಂಚೆ ನಾವು ಬುಕ್ ಮಾಡ್ಕೊಂಡಿದ್ದು. ಅವಾಗ 5000 ಇತ್ತು. ಇವಾಗ ಚೇಂಜ್ ಆಗಿರ್ಬೋದು. ಇವಾಗ ಕಾರ್ತಿಕ ಒಳ್ಳೆ ತಿಂಗಳಾಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ತುಂಬ ವಿಶೇಷವಾದ ಪೂಜೆಗಳಿರುತ್ತೆ ಮತ್ತು ದೀಪೋತ್ಸವಗಳಿರುತ್ತೆ. ಅದ್ವಿಗೂ ಕೂಡ ತುಂಬ ಆಟ ಮಾಡ್ತಿದ್ದ. ನಾನು ದೀಪ ಅನ್ಸೋದು ನೋಡಿ ನಾನು ಹಚ್ತೀನಿ ಮಮ್ಮಿ ಅಂತ. ಕೆಳಗಡೆ ಇರೋದು ಹಚ್ಚಮ್ಮ. ಈ ಪಲ್ಲಕ್ಕಿ ಉತ್ಸವ ಮಾಡಬೇಕಾದ್ರೆ ಟೋಟಲ್ 5 ಪ್ರದಕ್ಷಿಣೆ ಇತ್ತು. ಮೊದಲನೇ ಪ್ರದಕ್ಷಿಣೆ ಹಾಡಾಗಿತ್ತು. ಲೇಡೀಸ್ ಎಲ್ಲ ಸೇರಿಕೊಂಡು ಹಾಡು ಹೇಳ್ತಿದ್ರು. ಮತ್ತು 2ನೇ ಪ್ರದಕ್ಷಿಣೆಗೆ ವಾದ್ಯ ಇತ್ತು. ಮತ್ತು 3ನೇ ಪ್ರದಕ್ಷಿಣೆಗೆ
ಹಾಡು ಹೇಳಿದ್ರು. ಮತ್ತು 4-5 ಪ್ರದಕ್ಷಿಣೆ ಮಾಡಬೇಕಾದ್ರೆ ನಾನು ಆಚೆ ಹೋಗಿದ್ದೆ, ದೀಪ ಅಂಟಿಸ್ತಿದ್ದೆ, ಅದಕ್ಕೆ ನಾನು ನೋಡೋದಕ್ಕಾಗಿಲ್ಲ. ಜನ ಅಂತೂ ತುಂಬ ಜನ ಬಂದಿದ್ದರು. ದೇವಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಇವಾಗ ಹೊಸದಾಗಿ ಮಾಡಿರೋ ದೇವಸ್ಥಾನ ಇದು. ದೇವರು ಪ್ರತಿಷ್ಠಾಪನೆಯಾಗಿ 25 ವರ್ಷ ಆಗಿದೆ. ಆದರೆ ಇವಾಗ ಹೊಸದಾಗಿ ಇದು ದೇವಸ್ಥಾನ ಕಟ್ಟಿರೋದು, ಹಳೆ ದೇವಸ್ಥಾನ ಹೊಡೆದ್ಬಿಟ್ಟು. ನನ್ನ ಮಗನಿಗಂತೂ ಪೂಜೆ ಯಾವಾಗ ಆಗುತ್ತೋ ಅನ್ನಂಗೆ ಆಗ್ಬಿಟ್ಟಿತ್ತು. ಅವನ ಫ್ರೆಂಡ್ ಬಂದಿದ್ದ ತಕ್ಷಣವೇ ಫುಲ್ ಖುಷಿ ಆಗ್ಬಿಟ್ಟ. ಫುಲ್ ದೇವಸ್ಥಾನ ಪೂರ್ತಿ ಕಿರ್ಚಾಡ್ಕೊಂಡು ಆಟಾಡ್ತಾ ಇದ್ದಾರೆ ಇಬ್ಬರು. ಮತ್ತು ಈ ಸೀರೆ ಬಂದ್ಬಿಟ್ಟು ನಮ್ಮ ಅತ್ತೆಯವ್ರದ್ದು. ಅವರು ಮದುವೆಗೆ ಉಟ್ಕೊಂಡಿದ್ದಿದ್ದು ಸೀರೆ ಅಂತೆ. ಲೈಟ್ ಬ್ಲೂ ಕಲರ್ ಸ್ಯಾರಿ. ನಾನು ಕಲರ್ ಚೇಂಜ್ ಮಾಡಿಸಿ ಡಾರ್ಕ್ ಬ್ಲೂ ಮಾಡಿಸಿದ್ದೀನಿ. ಮತ್ತು ನಾನು ಈ ಪೂಜೆಗೆ ವೇರ್ ಮಾಡಿರೋ ಜ್ಯುವೆಲ್ ಬಂದ್ಬಿಟ್ಟು ನಾನು ದೀಪಾವಳಿ ಹಬ್ಬಕ್ಕೆ ಹೇಗೆ ರೆಡಿಯಾಗಿದ್ನೋ ಅದೇ ಜ್ಯುವೆಲ್ ಹಾಕ್ಕೊಂಡು ಹಾಗೆ ರೆಡಿಯಾಗಿದೆ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್